ಹಾಸನದಿಂದ ಕಿರಣ್ ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಕಿರಣ್, ಅಲ್ಲಿಯ ಪರಿಸ್ಥಿತಿ ಹೇಗಿದೆ? ಬಹುಶಃ ಇಲ್ಲಿಗಿಂತ ಬಹಳ ಭಿನ್ನವಾಗೇನು ಇರೋದಿಲ್ಲ ಅಂತ ಭಾವಿಸ್ತೀನಿ, ವಿವರಿಸಬಹುದಾ? ನವೀನ್, ಏನು ಮಧ್ಯಪ್ರಾಚ್ಯ ದೇಶಗಳ ಯುದ್ಧ ಹಿನ್ನೆಲೆ ಇದರ ಪರಿಣಾಮ ಭಾರತ ದೇಶಕ್ಕೂ ಆಗಿದೆ ಅಂತಲೇ ಹೇಳ್ಬೋದು. ಇದೀಗ LPG ಸಿಲಿಂಡರ್ ಇರ್ಬೋದು, ಮತ್ತು ಏನು ಗೃಹ ಬಳಕೆ ಸಿಲಿಂಡರ್ ಬೆಲೆ ಏರಿಕೆ ಆಗಿದೆ. ಇದ್ರ ಬೆನ್ನಲ್ಲೇ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಕೂಡ ಏರಿಕೆ ಮಾಡ್ತೀವಿ ಅಂತಲೂ ಕೂಡ ಹೇಳಲಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಇರ್ಬೋದು ಮತ್ತು ಸ್ಥಳೀಯರು ಸಾಕಷ್ಟು ಕೂಡ ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಾರಂಥದ್ದು. ಇದಲ್ಲದೆ ಆಗಾಗ ಸುಮಾರು ಹಾಸನದ ವಿವಿಧೆಡೆ ಗ್ಯಾಸ್ ಸಿಲಿಂಡರ್ ಏನು ಗೋಡೌನ್ಗಳಿದೆ, ಆ ಗೋಡೌನಲ್ಲಿ ಈಗಾಗಲೇ ಸ್ಥಳೀಯರು ಮತ್ತು ಹೋಟೆಲ್ ಮಾಲೀಕರು ಇದಲ್ಲದೆ ಅನೇಕರು ಮುಗಿಬೀಳ್ತಾ ಇರ್ತದೆ ಗ್ಯಾಸ್ ಸಿಲಿಂಡರ್ ತೆಗೆದುಕೊಳ್ಳೋಕ್ಕೆ. ಅಲ್ಲಿ ಗೋಡೌನ್ನ ಮಾಲೀಕರು ಇರ್ಬೋದು ಮತ್ತು ಪ್ರತಿನಿತ್ಯ ಏನು ಗ್ಯಾಸ್ ಸಿಲಿಂಡರ್ನ ಮನೆಗೆ ತೆಗೆದುಕೊಂಡು ಹೋಗ್ತಾರೆ, ಅವರು ಕೂಡ ಹೇಳ್ತಾ ಇರೋಂಥದ್ದು ಪ್ರತಿನಿತ್ಯ ಏನು ಜನರು ಬಳಕೆ ಮಾಡ್ತಾ ಇದ್ರು ಅದಕ್ಕಿಂತ ಹೆಚ್ಚಿನ ಬೇಡಿಕೆ ಆಗಿರೋಂಥದ್ದು. ಸ್ವಲ್ಪ ದಿನಕ್ಕೇನೋ ಸ್ಟಾಕ್ ಇದೆ, ನೆಕ್ಸ್ಟ್ ಸ್ಟಾಕ್ ನಮಗೆ ಸಿಗುತ್ತೋ ಇಲ್ಲ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರಂಥದ್ದು. ಇದಲ್ಲದೆ ಸಾರ್ವಜನಿಕರು ಮತ್ತು ಸ್ಥಳೀಯರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾರಂಥದ್ದು. ಮಧ್ಯಮ ವರ್ಗದವರು ಇರ್ಬೋದು ಮತ್ತು ಅದಕ್ಕಿಂತ ಕೆಳಗ ವರ್ಗದವರಿಗೆ ಈ ರೀತಿ ಏಕಾಏಕಿ ಬೆಲೆ ಜಾಸ್ತಿ ಮಾಡಿದ್ರೆ ಹೇಗೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರಂಥದ್ದು. ಈಗ ಸ್ಥಳೀಯರಿಗೆ ಮಾತಾಡ್ತಾ ಹೋಗ್ತೀನಿ. ಈಗ ಒಂದೆಡೆ ಬೆಲೆ ಜಾಸ್ತಿ ಆಗ್ತದೆ, ಇನ್ನೊಂದೆಡೆ ಸ್ಕೇರ್ಸಿಟಿ ಬೇರೆ ಆಗ್ತದೆ, ಹೇಗನ್ಸುತ್ತೆ? ಈಗ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರತಕ್ಕಂಥ ಯುದ್ಧದ ಪರಿಣಾಮದಿಂದಾಗಿ ಅಡುಗೆ ಅನಿಲದ ಬೆಲೆ ಜಾಸ್ತಿ ಆಗಿದೆ. ಸುಮಾರು 40ರಿಂದ 50 ರೂಪಾಯಿ ಜಾಸ್ತಿ ಆಗಿದೆ. ಕಮರ್ಷಿಯಲ್ಗೆ 100 ರೂಪಾಯಿವರೆಗೂ ಕೂಡ ಜಾಸ್ತಿ ಆಗಿದೆ. ಯುದ್ಧದಿಂದ ಜನಸಾಮಾನ್ಯರ ಮೇಲೆ ಹೆಚ್ಚು ಹೊರೆ ಆಗ್ತಿದೆ ಹೊರತು, ಯುದ್ಧದಲ್ಲಿ ಒಂದು ಗಾದೆ ಇದೆ, ಗೆದ್ದವನು ಸೋತವನು ಸತ್ತ ಅಂತೇಳಿ. ಈಗ ನಾವು ಸೋಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನಸಾಮಾನ್ಯರು ಇಡೀ ಜಾಗತಿಕವಾಗಿ ಎಲ್ಲ ದೇಶಗಳಲ್ಲೂ ಕೂಡ ಈ ಯುದ್ಧದ ಪರಿಣಾಮದಿಂದಾಗಿ ಇವತ್ತು ಗ್ಯಾಸ್ ಸಿಲಿಂಡ್ರು ಬೆಲೆ ಜಾಸ್ತಿ ಆಗಿದೆ. ಇದರ ಮುಂದುವರೆದ ಭಾಗವಾಗಿ ಈಗೇನು ಇರಾನ್ ಮೇಲೆ US ಮತ್ತು ಇಸ್ರೇಲ್ ದಾಳಿ ನಡೀತಾ ಇದೆ, ಇದರ ಪರಿಣಾಮವಾಗಿ ಹೊರ್ಮುಜ್ ಜಲಸಂಧಿ ಮಾರ್ಗವನ್ನು ಬಂದ್ಗೊಳಿಸಿದ್ದಾರೆ. ಹಾಗಾಗಿ ಈ ಬಂದ್ಗೊಳಿಸಿದ್ರ ಪರಿಣಾಮವಾಗಿ ಕಚ್ಚಾ ತೈಲ ಎಲ್ಲಿ ರವಾನೆ ಆಗ್ತಿತ್ತು ಅದು ಸಂಪೂರ್ಣವಾಗಿ ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ಸೌದಿ ಅರೇಬಿಯಾ ರಾಷ್ಟ್ರಗಳು ತನ್ನ ಕಚ್ಚಾ ತೈಲ ಉತ್ಪಾದನೆಯನ್ನು ಕುಂಠಿತಗೊಳಿಸಿದವೆ. ಇದರ ಪರಿಣಾಮವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯು ಕೂಡ ಜಾಸ್ತಿ ಆಗೋಂಥ ಸಾಧ್ಯತೆ ಇದೆ. ಈಗಾಗಲೇ 30% ಬ್ಯಾಲರ್ಗೆ 30% ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಈಗಾಗಲೇ ಏನು $93 ಇದ್ದಿದ್ದು $119 ಏರಿಕೆ ಆಗಿರೋ ಪರಿಣಾಮವಾಗಿ ಇದು ಜನಸಾಮಾನ್ಯರ ಮೇಲೆ ಹೆಚ್ಚು ಹೊರೆ ಆಗ್ತಾ ಇದೆ. ಹಾಗಾಗಿ ಅದರ ಭಾಗವಾಗಿ ಇವತ್ತು ಭಾರತದ ಸರ್ಕಾರ ಏನಿದೆ, ಆ ಸರ್ಕಾರ ತನ್ನ ತೆರಿಗೆಯನ್ನು ಕಡಿಮೆ ನವೀನ್, ಅದೇ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಬಗ್ಗೆ ಯೋಚನೆ ಮಾಡಬೇಕು, ಜನಸಾಮಾನ್ಯರಿಗೆ ಹೊರೆ ಆಗದಿದ್ದಂತೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅನ್ನೋದು ಜಿಲ್ಲೆಯ ಜನರು ಮತ್ತು ಸಾರ್ವಜನಿಕರ ಆಗ್ರಹ ಒತ್ತಾಯ ಆಗಿದೆ. ನವೀನ್.